ನಮಸ್ತೆ ಹಲೋ ಸರ್. ನಮಸ್ತೆ. ನಾನು ಸರ್ ಗವಿಯಪ್ಪ ಅಂತ ಹೇಳ್ಬಿಟ್ಟು ಹ್ಮ್ ಗುಂಡ್ಲುಪೇಟೆ ತಾಲೂಕಿಂದ ಮಾತಾಡ್ತಾ ಇದ್ದೀನಿ ಸರ್. ಹೇಳಿ ಗವಿಯಪ್ಪ ಅವರೇ. ನನಗೊಂದು ಸ್ವಲ್ಪ ಹೆಲ್ಪ್ ಮಾಡ್ತೀರಾ ಸರ್? ಏನು ಸರ್? ನಾನು ನೋಡಿದೆ ನಿಮ್ಮದು ಪುರುಷ ಸಂಘದ ಇದ್ರ ವಿಷಯವಾಗಿ. ಹ್ಮ್ ಈಗ 2 ಮಂತ್ಸಿಂದ ನನ್ನ ಮಿಸ್ಸಸ್ಸು ಜಗಳ ಮಾಡ್ಕೊಂಡು ಹೋಗಿ ಹ್ಮ್ ನನ್ನ ಮನೇಲಿರೋ ಸಾಮಾನೆಲ್ಲ ಪೊಲೀಸ್ನವ್ರಿಗೆ 1 ಲಕ್ಷ ದುಡ್ಡು ಕೊಟ್ಬಿಟ್ಟು ನನ್ನ ಮನೇಲಿರೋ ಸಾಮಾನೆಲ್ಲ ಗೋರ್ಕೋರ್ಟಾಗಿ ನನ್ನ ಬೀದಿ ಪಾಲ್ ಮಾಡ್ಬಿಟ್ಟಿದ್ದಾರೆ ಸರ್. ಓಕೆ, ನಾನು ನೀವು ಮಾತಾಡೋದು ಹಾಂ, ರೆಕಾರ್ಡ್ ಆಗುತ್ತೆ, ಟೆಲಿಕಾಸ್ಟ್ ಆಗುತ್ತೆ, ಪರವಾಗಿಲ್ವಾ? ತೊಂದರೆ ಇಲ್ಲ, ಆಗಲಿ. ನನಗೆ ಬೀದಿ ಪಾಲ್ ಮಾಡ್ಬಿಟ್ಟು ಏನಿಲ್ಲ ಸರ್, ನನಗೂ ಮಕ್ಕಳಿಲ್ಲ, ಅವಳಿಗೂ ಮಕ್ಕಳಿಲ್ಲ ಸರ್. ಹೇಳ್ತೀನಿ. ಎಡಿಟ್ ಆಗ್ತಾ ಇದೆ ತಾನೆ? ರೆಕಾರ್ಡ್ ಆಗ್ತಾ ಇದೆ ತಾನೆ? ಹೌದು ಸರ್ ಹೇಳಿ ಹಾ ಸರ್. ಸರ್, ಊಟ ಮಾಡಿದ್ರೆ ಸರ್? ಊಟ ಮಾಡಿಲ್ಲ, ಹೇಳಿ ಸರ್. ಇವಾಗ ನಿಮ್ದು ಮಾತಾಡಿ ನಾನು ಮುಗಿಸ್ಬಿಟ್ಟು- ನೆಟ್ವರ್ಕ್ ಸಿಗಲ್ಲ, ಹಾ ಹೇಳಿ ಸರ್, ಹೇಳಿ. ಮೇಲಕ್ಕೆ ಬರ್ತಾ ಇದ್ದೀನಿ. ಹಾ ಬನ್ನಿ ಸರ್, ಬನ್ನಿ. ಬಂದೆ ಹ್ಮ್ ಸರ್. ನನ್ನ ಹೆಸರು ಗವಿಯಪ್ಪ ಅಂತ ಹೇಳ್ಬಿಟ್ಟು. ಗವಿಯಪ್ಪ, ಎಲ್ಲಿಂದ ಮಾತಾಡ್ತಾ ಇದ್ದೀರಾ? ನಾನು ಗುಂಡ್ಲುಪೇಟೆ ತಾಲೂಕು ಗುಂಡ್ಲುಪೇಟೆ ಟೌನು ಸರಿ ವಾಸ ಇದ್ದೆ ಸರ್ ನಾನು. ಸರಿ. ಇದು ಚಾಮರಾಜನಗರ ಜಿಲ್ಲೆ ಓಕೆ. ಸರ್. ನಾನು ಮೈಸೂರಲ್ಲಿ ವರ್ಕ್ ಮಾಡ್ಕೊಂಡು ಡ್ರೈವರ್ ಆಗಿ ವರ್ಕ್ ಮಾಡ್ಕೊಂಡಿದ್ದೆ. ಸರಿ ನನ್ನ ಮಿಸ್ಸಸ್ ಹೈಸ್ಕೂಲ್ ಟೀಚರು ಸರ್. ಸರಿ ಅವರು ತೀರ್ಕೊಂಡು ಸುಮಾರು 5 years ಆಯ್ತು. ಸರಿ. ಕ್ಯಾನ್ಸರ್ ಬಂದು ತೀರ್ಕೊಂಡ್ರು. ಓಕೆ. ಯಾಕೆ ವಾಸಿ Cancer ಮಾಡ್ಸಿಲ್ಲ ಬ- ನೀವು? ಯಾಕೆ ತೋರಿಸಿಲ್ಲ ನಿಮ್ಮ ವೈಫ್ನ? ಕ್ಯಾನ್ಸರ್ ಯಾಕೆ ತೋ- ವಾಸಿ ಮಾಡ್ಸಿಲ್ಲ? ಕೊರೋನಾ ಟೈಮಲ್ಲಿ ಆಗಿದ್ದು ಸರ್ ಪ್ರಾಬ್ಲಮ್. ಸರಿ ಆಯ್ತು. ಎಕ್ಸ್ಪೈರ್ಡ್ ಆಗ್ಬಿಟ್ರು ಅವರು. ಸರಿ ಅವರು ಹೈಸ್ಕೂಲ್ ಟೀಚರ್ ಆಗಿ ವರ್ಕ್ ಮಾಡ್ತಿದ್ರು. ಸರಿ ಇನ್ನು 3 ವರ್ಷ ಸರ್ವಿಸ್ ಇತ್ತು ಅವ್ರಿಗೆ, 4 ವರ್ಷ. ಸರಿ ತೀರ್ಕೊಂಡಾದ್ಮೇಲೆ ನಾನು ಒಬ್ಬನೇ ಸರ್ ಆಗದೆ. ಮಕ್ಳಿರ್ಲಿಲ್ಲ, ಅವ್ರಿಗೂ ಮಕ್ಳಿರ್ಲಿಲ್ಲ. ಹ್ಮ್ ತೀರ್ಕೊಂಡ್ಮೇಲೆ ಈ ಗುಂಡ್ಲುಪೇಟೆ ತಾಲೂಕು ಬಾಚಳ್ಳಿ ಅನ್ನೋ ಗ್ರಾಮದಲ್ಲಿ ಹ್ಮ್ ಆ ಊರು ನಮ್ಮ 2ನೇ ಊರನ್ನ ಮದುವೆ ಆದೆ ಸರ್. ಹ್ಮ್ ಅವರು ಅಂಗನವಾಡಿ ಕಾರ್ಯಕರ್ತೆಯಾಗಿ ಹ್ಮ್ ಅಣ್ಣೂರು ಕೇರಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಹ್ಮ್ ಅವಳು ಮೊದಲೇ ಒಂಥರ ಫ್ರಾಡ್ ಸರ್. ಮೊದಲು ಒಬ್ಬನ ಮದುವೆ ಆಗಿದ್ಲಂತೆ, ಮದುವೆ ಆಗಿ ಡೈವರ್ಸ್ ತಗೊಂಡಿದ್ಲಂತೆ. ಓಕೆ. ಡೈವರ್ಸ್ ತಗೊಂಡಿದ್ದೀನಿ ಅಂದದಕ್ಕೆ ನಂಗೂ ಹೆಂಡತಿ ತೀರ್ಕೊಂಡಿದ್ದಾಳೆ, ಅವಳು ಹೆಂಡತಿ ತೀರ್ಕೊಂಡಿದ್ದಾರೆ. ಗಂಡ ಇಲ್ಲ, ಡೈವರ್ಸ್ ಆಗಿದೆ ಹ್ಮ್ ಅಂದ್ಬಿಟ್ಟು ಮದುವೆ ಆದೆ ಸರ್. ಹ್ಮ್ 4 ವರ್ಷದಿಂದ ಚೆನ್ನಾಗಿದ್ವಿ ಸರ್, ಏನು ಪ್ರಾಬ್ಲಮ್ ಇರಲಿಲ್ಲ. ಹ್ಮ್ ಅವ್ರ ಅಣ್ಣನ ಹೆಂಡತಿ ಒಬ್ಳಿಗೆ ಹ್ಮ್ ಏನೋ ಕೆಟ್ಟವಾದ ಕಾಯಿಲೆ ಇದೆ. ಯಾರಿಗೆ? ನಮ್ಮ ಮಿಸಸ್ ಅಣ್ಣನ ಹೆಂಡತಿಗೆ. ಓಕೆ. ಆ ಜಾಗಕ್ಕೆ ನೀವು ಹೋಗ್ಬೇಡ ಅಂತ ನಾನು ಇವಳನ್ನ ಕಂಟ್ರೋಲ್ ಮಾಡ್ತಿದ್ದೆ ಸರ್. ಸರಿ. ಅದಕ್ಕೆ ಇವಳು ನಮ್ಮನ್ನ ಹೋಗ್ಬೇಡ ಅಂತ ಕೆಟ್ಟದ್ದು ಏನದು? ಹೇಳ್ಬಾರ್ದು ಸರ್, ಅದನ್ನ ಪಬ್ಲಿಕ್ ಏನು ಮಾಡಬಾರ್ದು ಅವ್ರದ್ದು ಅಂತ ಹೇಳಿಲ್ಲ ಅಷ್ಟೇ, ಹೇಳಲ್ಲ. ಇದು ಒಳ್ಳೆ ಕಥೆ ಆಯ್ತಲ್ಲ. ಹೇಳಿದಿರ ಹೆಂಗ್ ಗೊತ್ತಾಗುತ್ತೆ? ನೀವು ಮಾರಕವಾದ ಮಾತಾಡ್ತಾ ಕಾಯಿಲೆ. ಇರೋದು ರೆಕಾರ್ಡ್ ಮಾಡ್ತಾ ಇದ್ದೀನಿ, ಟೆಲಿಕಾಸ್ಟ್ ಮಾಡ್ತೀನಿ. ಮಾರಕವಾದ ಕಾಯಿಲೆ. ಆ? ಮಾರಕವಾದ ಕಾಯಿಲೆ. ಅಂದ್ರೆ ಮಾರಕವಾದ ಕಾಯಿಲೆ ಅಂದ್ರೆ ಏನು, HIV ನಾ? ಹಾ, ಯಾರಿಗೆ ಇರೋದು ಇದು? ಅವರ ಅಣ್ಣನ ಹೆಂಡತಿಗೆ. ನನ್ನ ಹೆಂಡತಿ ಅಣ್ಣನ ಹೆಂಡತಿಗೆ. ನಿನ್ ಹೆಂಡತಿಯವರ ಅಣ್ಣನ ಹೆಂಡತಿಗೆ. ಸರಿ, ಹೇಳಿ ಈಗ. ಅವರಿಬ್ರು ಬಂದು ನಮ್ಮ ಮನೆಯಲ್ಲಿ ನನ್ನ ಜೊತೆ ಜಗಳ ಮಾಡಿ ಹಾ ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟು, ಹಾ ಪೊಲೀಸ್ ಸ್ಟೇಷನ್ಲಿ ಇನ್ಸ್ಪೆಕ್ಟ್ರು 1 ವಾರ ಇರಮ್ಮ, ನೀ ಬೇರೆ ಇರು ಅವ್ನು ಬೇರೆ ಇರಲಿ ಅಂತ ಬಿಟ್ಟು ಇರಿಸಿದ್ರು ಸರ್. ಸರಿ 1 ತಿಂಗಳು ಇದ್ಲು, ಬರ್ಲಿಲ್ಲ ಸರ್ ಇವಳು. ಸರಿ 1 ತಿಂಗಳು ಬರ್ದಿಯ ಅವ್ರ ಅಣ್ಣನ ಹೆಂಡತಿ ಒಂದು ಆಟೋ ಮಾಡ್ಕೊಂಡು ಕರ್ಕೊಂಡೋಗಿದ್ಲು ಊರಿಗೆ. ಸರಿ ಸರಿ ಆದ್ಮೇಲೆ 1 ತಿಂಗಳಾದ್ರೂ ಬರ್ಲಿಲ್ಲ. ಆಮೇಲೆ ಪೊಲೀಸ್ ಸ್ಟೇಷನ್ಗೆ ನಾನು ಕಂಪ್ಲೇಂಟ್ ಕೊಟ್ಟೆ. ಸರಿ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ಅವಳು ಕಂಪ್ಲೇಂಟ್ ಕೊಟ್ಟಿದ್ಲು, ಹಾ ನನ್ನ ಬಟ್ಟೆ ಕೊಡ್ಸ್ಕೊಡಿ ಹಾಗಂತ. ಹಾ ಸರಿ ಅಂತ ನಾನು ಹೋಗಿ ಒಪ್ಕೊಂಡಿದ್ದೆ. ಸರಿ ಅಲ್ಲಿ ಮನೇಲಿ ಪೊಲೀಸ್ ಸ್ಟೇಷನ್ಲಿ ಎಲ್ಲ ವಸ್ತು ನಂದೇನೆ, ಅವ್ನ್ದು ಏನೂ ಇಲ್ಲ. ಮನೆ ಬಾಡಿಗೆ ಅಡ್ವಾನ್ಸ್ ಕೊಟ್ಟಿರೋದು ಅವ್ನು ನಂದೇನೆ, ಹಾ ಗಾಡಿನೂ ನಂದೇನೆ ಅಂತಂದ್ಲು. ಗಾಡಿ ಅವಳ ಹೆಸರಲ್ಲಿತ್ತು, ಅದು ಓಕೆ ಅವಳಿಗೆ ಅಂತಂದ್ಬಿಟ್ಟು ಕೊಟ್ಟು ಕಳ್ಸಿಬಿಟ್ಟೆ. ಸರಿ ಮನೆ ಪೇಪರ್ ನನ್ನ ಹೆಸರಲ್ಲಿತ್ತು. ಸರಿ. ಅದನ್ನ ನನಗ್ ಬೇಕು ಅಂತ ಹಠ ಮಾಡ್ತಾ ಇದ್ಲು. ಅಂದ್ರೆ ಇದು 2ನೇ ಹೆಂಡತಿ? ಹೌದು. ಹಾ. ಎಷ್ಟು ವಯಸ್ಸು ನಿಮ್ಗೀಗ? ನನಗೆ 57 ವರ್ಷ. 57 ವರ್ಷ. ಹ್ಮ್. ಅವ್ರಿಗೆ ಎಷ್ಟು ವಯಸ್ಸು? ಅವಳಿಗೆ 55 ವರ್ಷ. 55 ವರ್ಷ. ಮದುವೆ ಆಗಿ ಎಷ್ಟು ವರ್ಷ ಆಯ್ತು? 5ನೇ ವರ್ಷ ನಡೀತಾ ಇದೆ ಸರ್. 50ನೇ ವಯಸ್ಸಲ್ಲಿ ಮದುವೆ ಆದ್ರಿ? ಹೌದು ಸರ್. 55ನೇ ವಯಸ್ಸಲ್ಲಿ ಮದುವೆ ಆಗಿರೋದು ನೀವು? ಇಲ್ಲ 55ನೇ ವರ್ಷದಲ್ಲಿ ಅಲ್ಲ, ಹಾ 52ನೇ ವರ್ಷದಲ್ಲಿ ಆಗಿರೋದು. 52. 52 ಬರುತ್ತಲ್ಲ. ಹ್ಮ್. ಓಕೆ. 52ನೇ ವರ್ಷದಲ್ಲಿ ಮದುವೆ ಆದ್ರಿ? ಮದುವೆ ಆದೆ. ನನ್ನ ಮೊದಲನೇ ಹೆಂಡತಿ ಕ್ಯಾನ್ಸರ್ ಬಂದು ತೀರ್ಕೊಂಡದಕ್ಕೆ. ಹಾ ಈಗ ಇವಳು ಏನ್ ಮಾಡಿದಾಳೆ,
ಮನೆಗೆ ಬರೋದ್ ಲೇಟ್ ಮಾಡ್ತಿದ್ಲು. ನಾನು ಇವಳನ್ನ ಎಲ್ಲಾನು ಎನ್ಕ್ವೈರಿ ಮಾಡ್ತಿದ್ದೆ, ಯಾಕೆ ಲೇಟ್ ಮಾಡ್ತಿದ್ದೆ ಏನು ಅಂತ ಕೇಳ್ತಿದ್ದೆ. ಹಾ ಅದಕ್ಕೆ ಇವಳು ನನ್ನ ಮೇಲೆ ಇಲ್ವಾದ್ನೆಲ್ಲ ಇದ್ ಮಾಡಿ ಅವ್ರ ಅಣ್ಣ ಅಣ್ಣಂದಿ ಜೊತೆಗೆ ಹೋಗಿ ಕಂಪ್ಲೇಂಟ್ ಹೇಳಿ ಹಾ ಅವರು ನಮ್ಮನೆ ಬಂದು ಗಲಾಟೆ ಮಾಡ್ದಕ್ಕ ನಾನು ಹೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೆ ನಾನೇ ಮೊದ್ಲಾಗಿ. ಸರಿ. ಪೊಲೀಸ್ನವ್ರು ಈ ತರ ತೀರ್ಮಾನ ಮಾಡಿದ್ರು. ಯಾವ ತರ? ಏನಂತ, 1 ವಾರ ಇರಮ್ಮ, ನೀವು ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರೆ ನಿಮ್ ಪಡೆ ನೀವು ಇದ್ಕೊಳ್ಳಿ, ಅವ್ರ ಪಡೆಗೆ ಅವ್ರು ಇದ್ಕೊಳ್ಳಿ ಅಂತ. ಓಕೆ. ಸರಿ, 1 ವಾರ ಇವಳು ನನ್ ಮನೇಲಿ ಇರ್ತೀನಿ ಅಂತ ಬಂದು ಅವ್ರ ಅಣ್ಣ ಹೆಂಡತಿ ಆಟೋ ಮಾಡ್ಕೊಂಡು ಕರ್ಕೊಂಡೋಗಿದ್ದಾಳೆ. ಮನೇಲಿ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ಲು. ಏನೇನ್ ಡಾಕ್ಯುಮೆಂಟ್ಸ್? ಮನೆ ಡಾಕ್ಯುಮೆಂಟ್ಸ್ ಅಂತಂದ್ರೆ ಏನು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಅಂದ್ರೆ ನನ್ನ ಪೇಪರ್ ಎತ್ಕೊಂಡೋಗಿದ್ಲು, ಪುನಃ ವಾಪಸ್ ತಂದು ಕೊಟ್ಲು. ಆಮೇಲೆ ಚೆಕ್ ನಾನು ಒಂದು 3 ಲಕ್ಷ ರೂಪಾಯಿ ಯಾರಿಗೋ ಬೇರೆಯವ್ರಿಗೆ ಕ್ಯಾಶ್ ಕೊಟ್ಟಿದ್ದೆ, ಸಾಲ ಕೊಟ್ಟಿದ್ದೆ. ಅದ್ರದ್ದು ಚೆಕ್ ಇಟ್ಟಿದೆ, ಅದನ್ನೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ಈಗ ಎಲ್ಲ ನಂದೇ ಅಂತ ಇದ್ದಾಳೆ. ಸರಿ. ಆಮೇಲೆ ಮನೇಲಿ ಇಲ್ಲ ಸಾಮಾನ್ಯೆಲ್ಲನೂ ಪೊಲೀಸ್ನವ್ರಿಗೆ ದುಡ್ಡು ಕೊಟ್ಬಿಟ್ಟು ಸರಿ ಮಹಿಳಾ ಸಂಘಕ್ಕೆ ಹೋಗಿ ಹೇಳ್ಬಿಟ್ಟು ಮಹಿಳಾ ಸಂಘದವಳು ಜೊತೆಲಿ ಬಂದು ಪೊಲೀಸ್ನವರು ಜೊತೆ ಬಂದು ನನ್ನ ಮನೆ ನಾ ಇಲ್ಲದೆ ಟೈಮಲ್ಲಿ ಬೀಗ ಹೊಡೆಸ್ಬಿಟ್ಟು ಸಾಮಾನ್ಯ ಎಲ್ಲ ತುಂಬ್ಕೊಂಡೋಗಿದ್ದಾಳೆ. ಅದೆಲ್ಲ ಹಂಗೆಲ್ಲ ಮಾಡಂಗಿಲ್ವಲ್ಲ? ಅದೇ ಸರ್, ಅವರು ಮಹಿಳಾ ಅಧ್ಯಕ್ಷರಂತೆ, ಅವರು ಪೊಲೀಸ್ನವರು ನನ್ನ ಮಾತನ್ನೇ ಕೇಳ್ತಾ ಇಲ್ಲ, ನನ್ನ ಕಂಪ್ಲೇಂಟ್ನು ತಗೊಳಲ್ಲ. ಕೋರ್ಟ್ ಇಂದ ಪರ್ಮಿಷನ್ ಬೇಕಲ್ಲ ಅದಕ್ಕೆ? ಬೇಕು, ಮಾಡಿಲ್ಲ. ನಾನ್ ಪೊಲೀಸ್ನವ್ರನ್ನ ಕೇಳಕ್ ಹೋದ್ರೆ ಪೊಲೀಸ್ನವ್ರಿಗೆ ಇವಳು ಸಿಕ್ಕಾಪಟ್ಟೆ ದುಡ್ಡು ಕೊಟ್ಬಿಟ್ಟಿದ್ದಾಳೆ. ಪೊಲೀಸ್ನವರು ನನ್ನ ನೋಡಯ್ಯ, ಅವಳೇನಾದ್ರು ಬಂದು ಕಂಪ್ಲೇಂಟ್ ಕೊಟ್ರೆ ಒದ್ದೊಳಗಾಗ್ತೀನಿ, ಈಗ ಹೆಂಗಿದ್ರು ಹೆಂಡತಿ ಬಿಟ್ಟಿದೆಯಾ, ಸುಮ್ಮನೆಂದಾಗಿರು ಹೋಗು ಅಂತ ದೌರ್ಜನ್ಯ ಮಾಡ್ತಾ ಇದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಮತ್ತೆ ನಿಮ್ಗೆ ಮೊದಲನೇ ಹೆಂಡತಿ ಮಕ್ಕಳು ಇಲ್ಲ ಸರ್, ಮಕ್ಳಿರ್ಲಿಲ್ಲ. ಮಕ್ಳಿರ್ಲಿಲ್ಲ? ಯಾಕೆ ಮಕ್ಳಾಗಿಲ್ಲ? ಮಕ್ಳಾಗಿರ್ಲಿಲ್ಲ ಸರ್. ಸರಿ ಆಯ್ತು. ಈಗ ಮಕ್ಳಿರ್ಲಿಲ್ಲ. ಈಗ 52ನೇ ವರ್ಷದಲ್ಲಿ ಮದುವೆ ಆದ್ರಲ್ಲ, ಆಯಮ್ಮನ್ಗೆ ಎಷ್ಟು ವಯಸ್ಸು? 50. ಆಯಮ್ಮನ್ಗೆ ಆಗ 50 ವರ್ಷ. 50 ವರ್ಷ. 2 ವರ್ಷ ನೀವು ದೊಡ್ಡವರು. ಓಕೆ. ಈಗ ಏನ್ ಬೇಕಂತ ಆಯಮ್ಮನ್ಗೆ? ಆಯಮ್ಮನಿಗೆ ಏನು ಬೇಡ, ಈಗ ಅವಳಿಗೆ ಏನು ಬೇಕಾಗಿಲ್ಲ. ನನ್ನ ಮನೇಲಿ ಇದ್ದದನ್ನ ಬೀಗ ಹೊಡೆಸಿ ನನ್ನ ಮನೇಲಿ ಎಲ್ಲಾ ಸಾಮಾನು, ಒಂದು ಪಾತ್ರೆನು ಒಂದು ಲೋಟನು ಕೂಡ ಬಿಡದೆ ತುಂಬ್ಕೊಟ್ಟಾಗಿದ್ದಾಳೆ ಸರ್. ಓಕೆ. ನಾನು ಪೊಲೀಸ್ ಸ್ಟೇಷನ್ಲಿ ಹೋಗಿ 20 ದಿವಸದಿಂದ ಒದ್ದಾಡ್ದೆ. ಪೊಲೀಸ್ನವ್ರು ಈ ತರ ದೌರ್ಜನ್ಯ ಮಾಡ್ಬಿಟ್ರು. ನಾ ಈಗ ಏನಾದ್ರು ಫೋನ್ ಮಾಡ್ತು ಅಂತಂದ್ರೆ ಅವಳಿಗೆ, ಇಲ್ಲ ಅವಳನ್ನ ಏನಾದ್ರು ಭೇಟಿ ಆಗಕ್ ಹೋಯ್ತು ಅಂದ್ರೆ 112 ಫೋನ್ ಮಾಡ್ಬಿಡ್ತಾಳೆ, ಪೊಲೀಸ್ನವ್ರು ಕರ್ಸ್ತಾಳೆ, ಪೊಲೀಸ್ನವ್ರಿಗೆ ಮಹಿಳಾ ಅಧ್ಯಕ್ಷರಿಗೆ ದುಡ್ಡು ಕೊಟ್ಬಿಟ್ಟಿದ್ದಾಳೆ. ಆಯ್ತು. ಈಗ ನಿಮ್ಗೆ ಏನ್ ಮಾಡ್ಬೇಕು ಹೇಳಿ? ನಮ್ ಕಡೆಯಿಂದ ಏನ್ ಸಹಾಯ ಬೇಕು ಹೇಳಿ? ಈಗ ನೋಡಿ ಸರ್, ನನ್ನ ಪರಿಸ್ಥಿತಿ ಹಿಂಗಿದೆ, ನಂಗೆ ಏನಾದ್ರು ಸಹಾಯ ಮಾಡಕ್ ಆಗುತ್ತಾ ನಿಮ್ಗೆ? ಏನ್ ಮಾಡ್ಬೇಕು ಹೇಳಿ? ಈಗ ನನ್ನ ಸಾಮಾನೆಲ್ಲ ತಗೊಂಡ್ಕೊಂಡು ಹೋಗ್ಬಿಟ್ಟಿದ್ದಾಳೆ. ಓಕೆ. ಈಗ ನಾನು ಕೇರ ಫುಟ್ಪಾತ್ ಮಾಡ್ಬಿಟ್ಟಿದ್ದಾಳೆ. ಸರಿ. ಈಗ ನಾನು ನನ್ನ ತಮ್ಮನ ಮನೇಲಿ ಬಂದು ವಾಸ ಇದ್ದೀನಿ. ಸರಿ. ನನ್ನ ಸಾಮಾನು ಒಂದೂ ಬಿಡದೆ ತಗೊಂಡಾಗ ಈಗ ನಿಮ್ಗೆ ಪೊಲೀಸರು ನಿಮ್ಗೆ ಕಂಪ್ಲೇಂಟ್ ತಗೊಂಡು ನಿಮ್ಗೆ ಅವ್ರು ಏನ್ ಬೇಕೋ ಅದ್ ಮಾಡ್ಕೊಡ್ಬೇಕು. ಹಂಗ್ ಮಾಡಿಸ್ಬೇಕು ಅಷ್ಟೇ ತಾನೇ? ಹಂಗ್ ಮಾಡ್ಸಿದ್ವಿ. ಯಾವ ಸ್ಟೇಷನ್? ಗುಂಡ್ಲುಪೇಟೆ ಸ್ಟೇಷನ್. ಗುಂಡ್ಲುಪೇಟೆ ಸ್ಟೇಷನ್. ನನಗೆ ಇನ್ಸ್ಪೆಕ್ಟರ್ ನಂಬರ್ ನಾನು ಇನ್ಸ್ಪೆಕ್ಟರ್ ಹತ್ರ ಮಾತಾಡ್ತೀನಿ. ನನಗೆ ಇನ್ಸ್ಪೆಕ್ಟರ್ ನಂಬರ್ ಕಳ್ಸ್ಕೊಡಿ, ಕಲೆಕ್ಟ್ ಮಾಡಿ. ನಾನು ಹೇಳ್ತೀನಿ. ಇದೆ, ನನ್ನ ಹತ್ರನೇ ಇದೆ, ಕಳ್ಸ್ಕೊಡಿ. ವಾಸ್ಮೆ ಜಯಶಂಕರ್ ಅಂತ, ಜಯಕುಮಾರ್ ಅಂತ ಹೇಳ್ಬಿಟ್ಟು ಅವ್ರ ಹೆಸರು. ಅವರು ಗುಂಡ್ಲುಪೇಟೆ ಅಲ್ವಾ? ಗುಂಡ್ಲುಪೇಟೆ ಟೌನ್ ಸರ್. ಗುಂಡ್ಲುಪೇಟೆ ಟೌನ್. ಜಯಶಂಕರ್ ಅಂತ ಹೇಳಿ ಅಲ್ಲಿ ಇನ್ಸ್ಪೆಕ್ಟರ್. ಹೌದು. ನಾನು ಅವ್ರಿಗೆ ಫೋನ್ ಮಾಡಿ ಹೇಳ್ತೀನಿ. ನಂಬರ್ ಇದೆಯಾ ನಿಮ್ಮ ಹತ್ರ? ಇದೆ. ಫೋನ್ ಮಾಡಿ ಹೇಳ್ತೀನಿ. ಅಲ್ಲಿ ಹೋಗಿ ನಾನು ಹೇಳ್ತೀನಿ, ಒಂದು ಕಂಪ್ಲೇಂಟ್ ಕೊಡಿ, ಕಂಪ್ಲೇಂಟ್ ತಗೊಳಕ್ ಹೇಳ್ತೀನಿ. ಜಯಶಂಕರ್ ಸರ್ ಫೋನ್ ಮಾಡಿ ನಿಮ್ದೇನಿದೆಯೋ ನಿಮ್ ಸಾಮಾನು ಇಸ್ಕೊಳ್ಳಿ. ನಿಮ್ ಸಾಮಾನು ಬೇಕಾ ಇವಾಗ ನಿಮ್ಗೆ ಹೆಂಡತಿ ಬೇಕಾ? ಸರ್ ನನ್ಗೆ ಅವಳು ಬೇಡ ಸರ್, ಅವಳು ಸ್ವಲ್ಪ ಕೆಟ್ಟ ನಡ್ತೇಳಂತೆ. ಎಲ್ಲಾರು ಹೇಳ್ತಾರೆ ಅವ್ರ ಊರ್ನಲ್ಲಿ ಯಾರನ್ನಾರು ಕರ್ಕೊಂಬರಮ್ಮ, ನೀನು ನಾನು 4 ಜನ ಸೇರ್ಸಿ ಮಾತಾಡ್ಬಿಟ್ಟು ಬೇಕಾದ್ರೆ ನಿಂಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀನ್ ಪಡೆ ನೀ ಇದ್ಕೊ, ನನ್ ಪಡೆ ನಾ ಇದ್ಕತ್ನಿ ಅಂತ ಹೇಳಿದ್ದೆ ಸರ್. ಸರಿ ಆಯ್ತು. ಆ ಊರ್ ಕಡೆಯಿಂದ ಅವಳ ಪರವಾಗಿ ಯಾರೂ ಬರಲ್ಲ, ಆ ಊರಿಂದನೇ ಓಡಿಸ್ಬಿಟ್ಟಿದ್ರು ಅವಳನ್ನ. ಆ ಊರಲ್ಲಿ ಅವಳು ಯಾವ್ದೋ ಒಂದು ಫೈನಾನ್ಸ್ ಇದರಲ್ಲಿ 50 ವರ್ಷದಲ್ಲಿ ಮದ್ವೆ ಆಗಿದ್ದಾಳೆ ಅಂದ್ರೆ ಪಾಪ. ಹೇಳಿ. ಅವಳು ಇದೇ ಕ್ಯಾರೆಕ್ಟರ್ ಸರ್ ಅವಳದು. ಸರಿ ಆಯ್ತು. ಓಕೆ, ಒಂದ್ ಕೆಲ್ಸ ಮಾಡಿ, ನನ್ಗೆ ನಿಮ್ದು ಫೋಟೋ ಇದೆಯಾ? ಕಳ್ಸಿದ್ದೀನಲ್ಲ ಸರ್, ಈಗ ನಾನು ಗಂಡ ಹೆಂಡತಿ ಇಬ್ರು ಫೋಟೋ. ಸರಿ, ಕಳ್ಸಿದಿರಲ್ಲ. ನಾನು ಇದನ್ನ ನ್ಯೂಸ್ ಮಾಡ್ತೀನಿ. ಇನ್ಸ್ಪೆಕ್ಟರ್ ಫೋನ್ ಮಾಡಿ ಹೇಳ್ತೀನಿ. ನಾಳೆದ ಹೋಗಿ. ಈಗ ನೀವು ಒಂದ್ ಕೆಲಸ ಮಾಡಿ ಸರ್, ನಂಗೆ ನೀವು ಇನ್ಸ್ಪೆಕ್ಟರ್ ಫೋನ್ ಮಾಡ್ಬಿಟ್ಟು ನಾನು ಹೇಳಿದೀನಿ ಹೋಗಪ್ಪ ಅಂದ್ರೆ ಹೋಯ್ತೀನಿ, ಇಲ್ಲ ಅಂದ್ರೆ ನಾನಾಗೆ ಹೋದ್ರೆ ಕಂಪ್ಲೇಂಟ್ ಕೊಟ್ರೆ ಅವರು ನನ್ನೇ ಒದ್ದೊಳಗೆ ಹಾಕ್ಬಿಡ್ತಾರೆ. ನಾನ್ ಮಾತಾಡ್ತೀನಿ, ಮಾತಾಡಿ ನಿಮ್ಗೆ ಫೋನ್ ಮಾಡಿ ಹೇಳ್ತೀನಿ. ನೀವು ಮಾತಾಡ್ಬಿಟ್ಟು ನನಗೆ ಫೋನ್ ಮಾಡಿದ್ರೆ ನಾನು ಹೋಗಿ ಕಂಪ್ಲೇಂಟ್ ಕೊಡ್ತೀನಿ. ಸರಿ ಆಯ್ತು. ಓಕೆ. ನನ್ನ ಮನೇಲಿ ಎಲ್ಲಾ ಸಾಮಾನು ಗೋರ್ಕೊಂಡಾಗಿದ್ದಾರೆ ಸರ್, ಏನೂ ಇಲ್ಲ. ಸರಿ ಆಯ್ತು. ಓಕೆ.
ಹಾ ಅದಕ್ಕೆ ತಮ್ಮಿಂದ ಬೇಡ್ಕತಾ ಇದೀನಿ ಸರ್. ಬೇಡ್ಕೊಳ್ಳೋದೇನಿಲ್ಲ. ನಾನು ಅಲ್ಲಿ ಇನ್ಸ್ಪೆಕ್ಟರ್ ಫೋನ್ ಮಾಡಿ ಮಾತಾಡ್ತೀನಿ, ನಿಮ್ಗೆ ಹೇಳ್ತೀನಿ ಬಿಡಿ. ಹೇಳ್ತೀರಾ ಓಕೆ. ಸರ್? ನಾನು ಮತ್ತೆ ನಿಮ್ಗೆ ಯಾವಾಗ ಕಾಲ್ ಮಾಡ್ಲಿ ಸರ್? ನಾಳೆ ಸಂಜೆ ಮಾಡಿ. ನಾಳೆ ಸಂಜೆ ಮಾಡ್ಲಾ? ಮಾಡಿ. ಯಾಕಂದ್ರೆ ಪಾಪ ನನ್ನಂತವ್ರು ನಿಮ್ಗೆ 108 ಜನ ಮಾಡ್ತಾರೆ. 108 ಜನ ಅಲ್ಲ, ಸಾವಿರಾರು ಜನ ಮಾಡ್ತಾರೆ. ಸಾವಿರಾರು ಜನ ಅಲ್ಲ, ಇಡೀ ಸ್ಟೇಟ್ ಅಲ್ಲೇ ಮಾಡ್ತಾರೆ. ಹೌದು. ಅದನ್ನ ತಿಳ್ಕೊಂಡಿದ್ದೀನಿ ಸರ್ ನಾನು. ಆದ್ರೂ ಒಂದು ಆಶಾ ಭಾವನೆಯಿಂದ ನಾನು ಏನಾದ್ರು ಫೋನ್ ತೆಗ್ದಿಲ್ಲ ಅಂದ್ರೆ ವಾಯ್ಸ್ ಮೆಸೇಜ್ ಹಾಕಿರಿ ವಾಟ್ಸಪ್ ಅಲ್ಲಿ. ಓಕೆ ಸರ್, ಖಂಡಿತ ಹಾಕ್ತೀನಿ ಸರ್, ಖಂಡಿತ ಹಾಕ್ತೀನಿ. ಇದು ನೀವು ಮಾಡ್ತಿರೋದು ಬಹಳ ಒಳ್ಳೆ ಕೆಲಸ ಸರ್. ನಮ್ಮಂತ ಮಿಡ್ಲ್ ಪೀಪಲ್ನವರು ಮತ್ತೆ ನಮ್ಮಂತ ಗಂಡಸರಿಗೆ ಬಹಳ ಅನ್ಯಾಯ ಆಗ್ತಾ ಇದೆ. ಅದರಿಂದ ದಯವಿಟ್ಟು ಇದನ್ನ ಕಂಟಿನ್ಯೂ ಮಾಡಿ, ನೀವು ನಮ್ಮಂತವ್ರಿಗೆ ನ್ಯಾಯ ಕೊಡ್ಸ್ಕೊಡಿ ಸರ್ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದೀನಿ ಸರ್. ಥ್ಯಾಂಕ್ ಯು. ಓಕೆ, ಮಾಡೋಣ.